ವೀಕ್ಷಕರೇ, ನಾವೀಗ ಶ್ರೀ ಮಾಲ್ತೇಶ್ ಮೈಲಾರಲಿಂಗೇಶ್ವರ ದೇವಸ್ಥಾನ ದೇವರಗುಡ್ಡಕ್ಕೆ ಹೋಗ್ತಾ ಇದ್ದೇವೆ. ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಇದು ಮಾಲ್ತೇಶ ಮೈಲಾರಲಿಂಗೇಶ್ವರ ಮಹಾದ್ವಾರ. ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅನ್ನೋದನ್ನು. ವೀಕ್ಷಕರೇ, ನೀವು ನೋಡ್ತಿರ್ಬೋದು, ಇಲ್ಲಿ ಸಾಕಷ್ಟು ಅಂಗಡಿಗಳಿವೆ. ಭಕ್ತರಿಗಾಗಿ ತೆಂಗಿನಕಾಯಿ, ಬಾಳೆಹಣ್ಣಿನ ಅಂಗಡಿ ಆಗಿರ್ಬೋದು, ಕುಂಕುಮ ಭಂಡಾರ, ಇಬತ್ತಿ ಅಂಗಡಿ ಆಗಿರ್ಬೋದು, ಜೋಳಿಗೆ ಆಗಿರ್ಬೋದು, ಚಾಟಿ ಆಗಿರ್ಬೋದು, ಹಾಗೆ ಮಕ್ಕಳ ಆಟಿಕೆ ಸಾಮಾನುಗಳ ಅಂಗಡಿಗಳು ಸಾಕಷ್ಟುಗಳಿವೆ. ನೀವು ನೋಡ್ತಿರ್ಬೋದು ಇಲ್ಲಿ. ಡಮರು, ಕಾಲ್ಗೆಜ್ಜೆ, ಜೋಳ್ಗಿ ಇಂತಹ ಸಾಕಷ್ಟು ಅಂಗಡಿಗಳು ಇಲ್ಲಿವೆ. ಮಾಲ್ತೇಶ ಮೈಲಾರಲಿಂಗೇಶ್ವರನ ಫೋಟೋಗಳು ಇಲ್ಲಿ ಸಾಕಷ್ಟು ದೊರೆಯುತ್ತವೆ. ಮಂಡಕ್ಕಿ, ಬೆಂಡು, ಬೆತ್ತಾಸಿನ ಅಂಗಡಿಗಳು ಸಹ ಇವೆ. ಭಕ್ತರು ಇಲ್ಲಿ ದೇವರ ದರ್ಶನ ಪಡೆದು ಬರುವಾಗ ಪಳಾರವನ್ನು ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲಿ ಮಾಲ್ತೇಶ ಮೈಲಾರಲಿಂಗೇಶ್ವರನ ಫೋಟೋಗಳು ಇಲ್ಲಿವೆ. ಮಾಲ್ತೇಶ ಮೈಲಾರಲಿಂಗೇಶ್ವರನ ದರ್ಶನಕ್ಕಾಗಿ ಸಾಕಷ್ಟು ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಿದ್ದಾರೆ ಮತ್ತು ಕೆಲವೊಂದಿಷ್ಟು ಜನ ದರ್ಶನ ಪಡೆದು ಮರಳಿ ಬರುತ್ತಿದ್ದಾರೆ. ನಾವೀಗ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ ಬನ್ನಿ. ವೀಕ್ಷಕರೇ, ಇದು ಮಾಲ್ತೇಶ ಮೈಲಾರಲಿಂಗೇಶ್ವರನ ಪ್ರವೇಶದ ಬಾಗಿಲು. ಒಳಗಡೆ ಹೋಗೋಣ ಬನ್ನಿ, ಹೇಗಿದೆ ಅನ್ನೋದನ್ನು ನೋಡೋಣ. ಏನು ಅಭಿಷೇಕ ಮಾಡುವಂತಹ ಭಕ್ತರು ದೇವಸ್ಥಾನದ ಕಾರ್ಯಾಲಯದಲ್ಲಿ 100 ರೂಪಾಯಿ ಸಲ್ಲಿಸಿ ಅಧಿಕೃತ ಪಾವತಿ ಪಡೆದುಕೊಂಡು 2 ಭಕ್ತರಿಗೆ ಮಾತ್ರ ಅಭಿಷೇಕ ಮಾಡಿಸಬಹುದು. ಅಭಿಷೇಕ ಮಾಡಿಸುವುದು ಇತರ ಭಕ್ತರಿಗೆ ಮಾತ್ರ ಅವಕಾಶ ಇರುತ್ತದೆ. ವೀಕ್ಷಕರು, ನೀವು ನೋಡ್ತಿರ್ಬೋದು, ಇಲ್ಲಿ ಸಾಕಷ್ಟು ಭಕ್ತಾದಿಗಳು ತಮ್ಮ ಸೇವೆಯನ್ನು ದೇವರಿಗೆ ಸಲ್ಲಿಸುತ್ತಿದ್ದಾರೆ. ಚಾಟಿಯನ್ನು ತೆಗೆದುಕೊಂಡು ತಮ್ಮ ದೇಹಕ್ಕೆ ಹೊಡೆದುಕೊಂಡು ದೇವರಿಗೆ ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ.